ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ಭೂಮಿಕಾ ಸುದರ್ಶನ್. ಇವತ್ತು ಸಿಂಪಲ್ ಆಗಿ ಒಂದು ಸೌತೆಕಾಯಿ ಚಟ್ನಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಈ ಸೌತೆಕಾಯಿ ಚಟ್ನಿ ಅಂತೂ ದೋಸೆ, ಇಡ್ಲಿ ಅಥವಾ ವೈಟ್ ರೈಸ್ ಜೊತೆ ಒಳ್ಳೆ ಕಾಂಬಿನೇಷನು. ಇನ್ನೇನು ಎಳೆ ಸೌತೆಕಾಯಿ ಸಿಗ್ತಾ ಇದೆ, ಹಾಗಾಗಿ ಈ ಸೌತೆಕಾಯಿನ ಉಪಯೋಗಿಸ್ಕೊಂಡು ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ. ಮಿಕ್ಸರ್ ಜಾರ್ ಒಳಗಡೆ ಮೊದಲು ಸೌತೆಕಾಯಿ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ. ನಾನು ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡಿದ್ದೀನಿ. ಬೌಲ್ ಮೆಷರ್ಮೆಂಟಲ್ಲಿ ಹೇಳಬೇಕು ಅಂತ ಅಂದರೆ ಕರೆಕ್ಟಾಗಿ ಒಂದು ಬೌಲು 250 ml ಕಪ್ಪಲ್ಲಿ 1 ಕಪ್ ಬರುತ್ತೆ. ಅದೇ ಕಪ್ ಮೆಷರ್ಮೆಂಟಲ್ಲಿ ಅರ್ಧ ಕಪ್ಪು ಹಸಿ ತೆಂಗಿನ ತುರಿ. ನೀವು ಸೌತೆಕಾಯಿ ತುಂಬ ಎಳೆದಾಗಿದ್ದರೆ ಸಿಪ್ಪೆ ಸಮೇತ ಬೇಕಾದರೂ ಹಾಕೋಬೋದು. ಹುರ್ಗಡ್ಲೆ 1 ಟೇಬಲ್ ಸ್ಪೂನ್, ಹಸಿಮೆಣಸಿನ್ಕಾಯಿ 3 ಇಂದ 5 ನಿಮ್ಮ ಖಾರಕ್ಕೆ ತಕ್ಕ ಹಾಗೆ, ಶುಂಠಿ ಅರ್ಧ ಇಂಚು, ಬೆಳ್ಳುಳ್ಳಿ 4 ಎಸಳು, ಹುಣಸೆ ಹಣ್ಣು ಒಂದು ಚೂರು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಬರೀ ಒಂದು ಅರ್ಧ ಇಂಚಷ್ಟು ಹಾಕೊಳ್ತೀನಿ. ಬೇಕಿದ್ರೆ ಹುಳಿ ನೋಡ್ಕೊಂಡು ಹಾಕೊಂಡ್ರಾಯ್ತು. ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಒಂದು ಹಿಡಿ, ಚಿಕ್ಕ ಹಿಡಿ, ಮುಷ್ಟಿ ಅಮ್ಕಿದ್ರೆ ಎಷ್ಟು ಬರುತ್ತೆ ಅಷ್ಟು. ಇದಕ್ಕೆ ನೀರು ಹಾಕದೆ ಫಸ್ಟ್ ಹಾಗೆ ರುಬ್ಕೋಬೇಕು. ಸೌತೆಕಾಯಲ್ಲಿ ನೀರಂಶ ಇರುತ್ತೆ, ನಂತರ ಅವಶ್ಯಕತೆ ಇದ್ದರೆ ನೀರು ಹಾಕೋಬೇಕಾಗುತ್ತೆ. ಚಟ್ನಿ ರುಬ್ಕೊಂಡಿದ್ದೀನಿ ನೋಡಿ. ನಾನು ಇದಕ್ಕೆ ಒಂದು ಚೂರು ನೀರು ಹಾಕಿಲ್ಲ. ಸೌತೆಕಾಯಲ್ಲಿರೋಂಥ ನೀರಿಗೇನೆ ನೋಡಿ ಇಷ್ಟು ಗಟ್ಟಿಗೆ, ಅಂದರೆ ತಿಕ್ಕಾಗಿದೆ. ನಿಮ್ಗೇನಾದರೂ ಇದನ್ನು ಇನ್ನೂ ತೆಳುವಾಗಿ, ಅಂದರೆ ಇಡ್ಲಿಗೆಲ್ಲ ಸ್ವಲ್ಪ ತೆಳುವಾಗಿರಬೇಕು. ಇಡ್ಲಿಗೆ ಸರ್ವ್ ಮಾಡ್ತಾ ಇದ್ರೆ ನೀವು ಒಂಚೂರು ನೀರು ಹಾಕ್ಕೊಂಡು ಸರ್ವ್ ಮಾಡಿ. ದೋಸೆಗೆಲ್ಲ ಸಾಕು, ಈ ಹದ ಇದ್ರೇ ಸಾಕಾಗುತ್ತೆ. ಇದಕ್ಕೆ ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದ್ದ ಹಾಗೆ ಸಾಸಿವೆ ಅರ್ಧ ಟೀ ಸ್ಪೂನ್, ಉದ್ದಿನಬೇಳೆ 1 ಟೀ ಸ್ಪೂನ್. ಈ ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗಲಿ. ಸಾಸಿವೆ ಸಿಡಿಯೋದಕ್ಕೆ ಶುರು ಆಗ್ತಿದ್ದ ಹಾಗೆ 1 ಚಿಟಕಿ ಇಂಗು, 1 ಒಣಗಿದ ಮೆಣಸಿನ್ಕಾಯಿ, ಜೊತೆಗೆ 1 ಗರಿ ಕರಿಬೇವಿನ ಸೊಪ್ಪು. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ಚಟ್ನಿ ಒಳಗೆ ಹಾಕೊಳ್ಳೋಣ. ಚಟ್ನಿ ಮೇಲೆ ಒಗ್ಗರಣೆ ಹಾಕ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸೌತೆಕಾಯಿ ಚಟ್ನಿ ರೆಡಿ ಆಯಿತು ನೋಡಿ. ಆ ಒಂದು ಸೌತೆಕಾಯಿ ಫ್ಲೇವರ್ ಅಂತೂ ಸಕ್ಕತ್ತಾಗಿದೆ. ಜೊತೆಗೆ ಒಗ್ಗರಣೆ ಹಾಕಿರೋದ್ರಿಂದ ಮಧ್ಯ ಮಧ್ಯ ಸಾಸಿವೆ, ಉದ್ದಿನಬೇಳೆ ತಿನ್ನಬೇಕಾದ್ರೆ ಸಿಗ್ತಾ ಇದ್ರಂತೂ ಏನು ಚೆನ್ನಾಗಿರುತ್ತೆ ಗೊತ್ತಾ. ಇದು ಬರೀ ದೋಸೆಗೆ, ಇಡ್ಲಿಗೆ ಅಷ್ಟೇ ಅಲ್ಲ, ನೀವು ಬೇಕಾದರೆ ಅನ್ನಕ್ಕೂ ಕೂಡ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಇನ್ನೇನು ಸೌತೆಕಾಯಿ ಚೆನ್ನಾಗೇ ಸಿಗುತ್ತೆ, ಬೇಸಿಗೆ ಕಾಲ ಹತ್ತಿರ ಇನ್ನು ಶುರು ಆಗುತ್ತಲ್ಲ. ಈ ಥರ ಒಂದು ಸೌತೆಕಾಯಿ ಚಟ್ನಿ ಕೂಡ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.